ಕರ್ನಾಟಕದಲ್ಲಿ ಇದು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ವರ್ಸ್ಟ್ ಎವರ್ ಫೈನಾನ್ಷಿಯಲ್ ಬಜೆಟ್, ವರ್ಸ್ಟ್ ಎವರ್ ಬಜೆಟ್. ಇವನ್ ಪೊಲಿಟಿಕಲ್ ಬಜೆಟ್ ಅಂತ ಹೇಳಲಿಕ್ಕೆ ಸಹ ಆಗುದಿಲ್ಲ. ಇದು ಪೊಲಿಟಿಕಲ್ ಸ್ಪೀಚ್ ಆಗಿದೆ. ಅದಿದೆ, ಇದಿದೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನೋದನ್ನ ಬಿಟ್ರೆ, ಫಾರ್ ಎಕ್ಸಾಂಪಲ್ ರೈತರ ಬಗ್ಗೆ ಮಾತಾಡ್ತಾರೆ. ರೈತರಿಗೆ ಇಷ್ಟೇ ಅಮೌಂಟ್ ಅನ್ನ ನಾವು ಮೀಸಲಿಟ್ಟಿದ್ದೇವೆ ಆ ಇಲಾಖೆಗೆ ಅನ್ನೋದನ್ನ ವಿಷಯ ಎಲ್ಲಿ ಸಹ ಇಲ್ಲ. ಯಾವುದೇ ನೀವು ಇಲಾಖೆಯನ್ನ ನೋಡ್ಕೊಳ್ಳಿ, ಅದು ಎಲ್ಲಿ ಸಹ ಇಲ್ಲ. ಅದ್ರ ಮೇಲೆ ಹೆಚ್ಚಾಗಿದೆ ಟೆನ್ಷನ್ ವಿಷಯ ಏನಂತ ಹೇಳಿದ್ರೆ, ಕರ್ನಾಟಕದ ಜನರಿಗೆ 19,000 ಕೋಟಿಯ ಡೆಫಿಸಿಟ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಡೆಫಿಸಿಟ್ ಬಜೆಟ್ ಅನ್ನ ಹಿಂದೆ ಬೊಮ್ಮೆಯವರು ಪ್ರೆಸೆಂಟ್ ಮಾಡಿದ್ರು. ಕೋವಿಡ್ ಅನ್ಸ ನಾವು ಎದುರಿಸಿದ್ದೇವೆ. ಲಾಸ್ಟ್ಗೆ ನಮ್ಮ ಡೆಫಿಸಿಟ್ ಬಜೆಟ್ ಇರಲಿಲ್ಲ, ನಾವು ಸರ್ಪ್ಲಸ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದೇವೆ. 20,000 ಕೋಟಿ ಸಾಲ ತೆಗಿಲಿಕ್ಕೆ ಅವಕಾಶ ಇದ್ರು ಸಹ ನಾವು ಸಾಲ ತೆಗಿಲಿಲ್ಲ. ಈಗ ಇವರು ಡೆಫಿಸಿಟ್ ಬಜೆಟ್ ಅನ್ನು ಹೇಗೆ ಸರಿ ತೂಗಿಸ್ತಾರೆ? ಜನರ ತೆರಿಗೆಯನ್ನ ಪುನೊಮ್ಮೆ ಹಾಕ್ತಾರೆ. ಪುನೊಮ್ಮೆ ಎಲ್ಲ ಪ್ರೈಸ್ ಆಗ್ತದೆ. ಲಾಸ್ಟ್ ಇಯರ್ ಗ್ರೋಸರಿಯಿಂದ ಹಿಡಿದು ಗ್ಯಾಸ್ ವರೆಗೆ, ಹಾಲಿಂದ ಹಿಡಿದು ಎಲ್ಲಾ ರೀತಿಯ ವಸ್ತುಗಳಿಗೆ ಬೆಲೆ ಏರಿಕೆಯನ್ನ ಕರ್ನಾಟಕದ ರಾಜ್ಯದ ಜನತೆ ಕಂಡಿದೆ. ಈ ಬಜೆಟ್ 19,000 ಕೋಟಿ ಡೆಫಿಸಿಟ್ ಇರುವಾಗ ನೀವು ಅದನ್ನ ಸರಿದೂಗಿಸಲಿಕ್ಕೆ 100% ಈಗ ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ. ಈಗ ಮೆಲ್ಲ ತೆರಿಗೆಯನ್ನು ಎಲ್ಲದ್ರ ಮೇಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಸ್ಲಿಮರ ಓಲೈಕೆ ಜಾಸ್ತಿ ಆಗಿದೆ ಈ ಬಜೆಟ್ ನಲ್ಲಿ. ಇದು ಸಮಾಜವನ್ನ ಇವರು ಇದರ ಹಿಂದೆ ಬಜೆಟ್ ಬರ್ಲಿಕ್ಕಿಂತ ಹಿಂದೆ ಪೊಲೀಸನ್ನ ಯೂಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನು ಯೂಸ್ ಮಾಡಿ, ವಕ್ಫು ಅದು ಇದು ಅನ್ನೋ ಸಮಾಜದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಬಜೆಟ್ ಆದ ನಂತರ ಬಜೆಟ್ ಅನ್ನ ಒಂದು ಅಸ್ತ್ರವಾಗಿಸ್ಕೊಂಡು, ಬಜೆಟ್ ಅನ್ನ ಒಂದು ಎಕಾನಮಿಯನ್ನು ಒಂದು ಅಸ್ತ್ರವಾಗಿಸ್ಕೊಂಡು ಸಮಾಜನ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಇದು ನೋಡಿದ್ರೆ ಮುಸ್ಲಿಮಿಂಗ್ ಬಜೆಟ್ ಆಗಿದೆ. ನೀವು ಎಲ್ಲಾ ಮುಸಲ್ಮಾನರಿಗೆ ಅದು ಇದು ಅನ್ನುವಂಥದ್ದನ್ನು ಕೊಟ್ಟಿದ್ರಿ. 1,000 ಕೋಟಿ ಕೊಡ್ತಾರೆ. ನೀವು ಬೇರೆಯವ್ರು ಏನು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕದ ಜನತೆ? ನಿಮ್ಗೆ ಓಟ್ ಹಾಕಿದವರು ಬೇರೆಯವ್ರು ಸಹ ಇದ್ದಾರೆ. ನೀವು ಖಾಲಿ ವೋಟ್ ಬ್ಯಾಂಕ್ಸ್ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಇದ ಪರಮಾವಧಿಯನ್ನ ನಾವು ನೋಡ್ತಾ ಇದ್ದೇವೆ. ವಕ್ಫ್ ಬೋರ್ಡ್ ದುಡ್ಡು ಕೊಟ್ಟಿದ್ದಾರೆ. ನೀವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ 20% ಅನ್ನ ಮುಸಲ್ಮಾನರಿಗೆ ಕೊಡ್ತೀರಿ. ಪುನಃ ನೀವು ಗವರ್ಮೆಂಟ್ ಟೆಂಡರ್ಸ್ ಕಾಂಟ್ರಾಕ್ಟ್ ಅಲ್ಲಿ ಸಹ ನೀವು 4% ಅನ್ನ ಮುಸ್ಲಿಂ ಕೊಡ್ಬೇಕು ಅನ್ನುವಂತ ನೀವು ಪ್ಲಾನ್ ಅನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀರಿ. ರಿಲಿಜನ್ ಬೇಸ್ಡ್ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲೌ ಮಾಡುದಿಲ್ಲ. ನೀವು ಆದ್ರೂ ಸಹ ಅದಕ್ಕೆ ಮುಂದುವರೆದು ಅದನ್ನ ಕಾಸ್ಟ್ ಬೇಸ್ಡ್ ಬಿಡ್ತದೆ, ಆದ್ರೆ ರಿಲಿಜನ್ ಬೇಸ್ಡ್ ಅವಕಾಶ ಇಲ್ಲ. ನೀವು ಅದನ್ನ ಮಾಡ್ತಾ ಇದ್ದೀರಿ. ನೀವು ಶಾಲೆಗಳನ್ನ ಉರ್ದು ಶಾಲೆಗಳಿಗೆ ಅಷ್ಟು ಇಷ್ಟು 1,000 ಕೋಟಿ ಅಂತ ಏನು ಅನೌನ್ಸ್ ಮಾಡಿದ್ರು. ನೀವು ಶಾಲೆ ಕಾಲೇಜ್ಗಳನ್ನ ಇಂಪ್ರೂವ್ ಮಾಡೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಬೇರೆ ಶಾಲೆ ಏನಿದು ಗವರ್ಮೆಂಟ್ ಸರ್ಕಾರಿ ಶಾಲೆಗಳನ್ನ ನಾವು ವಿವೇಕ ಕೊಠಡಿಯನ್ನ ಬೊಮ್ಮೆಯರಿದ್ದ ಸಮಯದಲ್ಲಿ ಮಾಡಿದ ಇನ್ಫ್ರಾಸ್ಟ್ರಕ್ಚರ್ ಬಿಟ್ರೆ, ಅದಾದ ನಂತರ ಯಾವುದೇ ಒಂದು ಶಾಲೆಯಲ್ಲಿ ಒಂದು ಸಣ್ಣ ಹಂಚಾಗದಿದ್ರೆ ನೀವು ತೋರಿಸಿ. ಒಂದು ಸಣ್ಣ ರಿಪೇರಿ ಮಾಡ್ಲಿಕ್ಕೆ ಇವರ ಹತ್ರ ತಾಕತ್ತಿಲ್ಲ. ಒಂದು ಅಯೋಗ್ಯ ಸರ್ಕಾರ. ಅಷ್ಟು ಸಹ ನೀವು ತುಷ್ಟೀಕರಣ ನೀತಿಯನ್ನ ಮುಸ್ಲಿಂ ಮಕ್ಕಳು ಮಾತ್ರ ಹಾಗಾದ್ರೆ ಜೀವನದಲ್ಲಿ ಮುಂದುವರಬೇಕಾ? ಉಳಿದ ಬಡವರ ಮಕ್ಕಳು ಶಾಲೆಗೆ ಹೋಗೋರು ಮುಂದುವರೋದು ಬೇಡ? ಟೋಟಲ್ ಆಗಿ ಎಜುಕೇಶನ್ ಸಿಸ್ಟಮ್ ಅನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ನಾವು ಮುಸ್ಲಿಂ ಮಕ್ಕಳಿಗೆ ಅಥವಾ ಮುಸ್ಲಿಮರ ಶಾಲೆ ಅಭಿವೃದ್ಧಿ ಮಾಡಕ್ಕೆ ನನ್ನ ವಿರೋಧ ಅಲ್ಲ. ನೀವು ಇದನ್ನು ಸಹ ಅಭಿವೃದ್ಧಿ ಮಾಡಿ ಅಂತ ಹೇಳುದು. ನಾವು ಯಾರಿಗೆ ವಿದ್ಯಾಭ್ಯಾಸ ಕೊಟ್ಟರು ಸಹ ನೀವು ಎಲ್ಲರಿಗೂ ಸಹ ಸರಿಸಮಾನವಾಗಿ ನೋಡಿ. ಮುಸ್ಲಿಮರ ಓಲೈಕೆ ಮಾಡೋದಕ್ಕೋಸ್ಕರ 100ಕ್ಕೆ 100 ಅವರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಪರಮಾವಧಿ ಅಂತ ನಾನು ಹೇಳಿದೆ. ಇದಕ್ಕೆ ಕಾರಣ ಇರ್ಬೋದು ಏನಂತ ಹೇಳಿದ್ರೆ, ಅವ್ರದ್ದು ಇದು ಕೊನೆಯ ಬಜೆಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರ CM ಕುರ್ಚಿ ಅಲಗಾಡ್ತಾ ಇದೆ. ಅವರ ಮತ ಬ್ಯಾಂಕ್ ಅನ್ನ ಸ್ವಲ್ಪ ಬಲಪಡಿಸ್ಕೊಳ್ಲಿಕ್ಕೆ ಮತ್ತು ಪಕ್ಷದ ಒಳಗೆ DK ಅವರಿಗೆ ಸ್ವಲ್ಪ ಟಾಂಗ್ ಕೊಡ್ಲಿಕ್ಕೆ, ಪಕ್ಷದ ಒಳಗೆ ಸ್ವಲ್ಪ ಗ್ರಿಪ್ ತಗೊಳ್ಳಿಕ್ಕೆ ಈ ರೀತಿಯ ಅಲಾಟ್ಮೆಂಟ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ.